ಎಲ್ಲೋರಾದ ಕೈಲಾಸ ದೇವಸ್ಥಾನವನ್ನ ಒಂದೇ ಪರ್ವತದಿಂದ ಮೇಲಿನಿಂದ ಕೆಳಕ್ಕೆ ಕೆತ್ತಲಾಗಿದೆ. ಇದು ಇಂದಿಗೂ ಅರ್ಥವಾಗದ ಪ್ರಾಚೀನ ಇಂಜಿನಿಯರಿಂಗ್ ರಹಸ್ಯ. ಕೇರಳದ ಪದ್ಮನಾಭಸ್ವಾಮಿ ದೇವಸ್ಥಾನದಲ್ಲಿ ಇಂದಿಗೂ ತೆರೆಯದೆ ಉಳಿದಿರುವ ಗುಪ್ತ ಕೋಣೆ ಇದೆ. ಅದರೊಳಗಿನ ರಹಸ್ಯಗಳು ಇಂದಿಗೂ ಅಜ್ಞಾತವಾಗಿವೆ. ತಮಿಳುನಾಡಿನ ಬೃಹದೀಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಭವ್ಯ ಗೋಪುರದ ನೆರಳು ಕಾಣೋದೇ ಇಲ್ಲ. 1000 ವರ್ಷಗಳ ಹಿಂದಿನ ವಾಸ್ತುಶಿಲ್ಪದ ಅಚ್ಚರಿ ರಹಸ್ಯ. ಮದುರೈನ ಮೀನಾಕ್ಷಿ ದೇವಸ್ಥಾನದಲ್ಲಿ ಕಲ್ಲಿನ ಕಂಬಗಳನ್ನು ತಟ್ಟಿದರೆ ಸಂಗೀತದ ಸ್ವರಗಳು ಮೂಡುತ್ತವೆ. ಇದು ಪ್ರಾಚೀನ ಧ್ವನಿಶಾಸ್ತ್ರದ ಅದ್ಭುತ ಉದಾಹರಣೆ. ಒಡಿಶಾದ ಕೋನಾರ್ಕ ಸೂರ್ಯ ದೇವಸ್ಥಾನವನ್ನು ಕಲ್ಲಿನ ರಥದ ರೂಪದಲ್ಲಿ ನಿರ್ಮಿಸಲಾಗಿದೆ. ಅದರ ಪ್ರತಿಯೊಂದು ಚಕ್ರವು ಕಾಲವನ್ನು ಅಳೆಯುವ ಸೂರ್ಯಗಡಿಯಂತೆ ಕಾರ್ಯನಿರ್ವಹಿಸುತ್ತವೆ. ಆಂಧ್ರ ಪ್ರದೇಶದ ಲೇಪಾಕ್ಷಿ ದೇವಸ್ಥಾನದಲ್ಲಿ ಒಂದು ಕಲ್ಲಿನ ಕಂಬ ನೆಲವನ್ನು ಸ್ಪರ್ಶಿಸದೆ ತೂಗುತ್ತಿರುವಂತೆ ಕಾಣುತ್ತದೆ. ಇದು ಇಂದಿಗೂ ಬಗೆಹರಿಯದ ವಾಸ್ತುಶಿಲ್ಪದ ರಹಸ್ಯ. ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ದೇವಾಲಯದ ಧ್ವಜ ಗಾಳಿಗೆ ವಿರುದ್ಧವಾಗಿ ಹಾರುತ್ತದೆ. ಇಲ್ಲಿ ಪ್ರಕೃತಿಯ ನಿಯಮಗಳೇ ಅಸಾಮಾನ್ಯವಾಗಿ ವರ್ತಿಸುತ್ತವೆ. ತಮಿಳುನಾಡಿನ ವೀರ ರಾಘವ ಪೆರುಮಾಳ್ ದೇವಸ್ಥಾನದಲ್ಲಿ ಶತಮಾನಗಳಿಂದ ನಂದದೇ ಉರಿಯುತ್ತಿರುವ ದೀಪವಿದೆ. ಅದರ ರಹಸ್ಯ ಇನ್ನೂ ಅಜ್ಞಾತವಾಗಿದೆ. ವಿಜ್ಞಾನಕ್ಕೂ ಉತ್ತರ ಇಲ್ಲದ ಈ ರಹಸ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯಾವ ದೇವಸ್ಥಾನ ನಿಮ್ಮನ್ನು ಅಚ್ಚರಿಪಡಿಸ್ತು? ಕಾಮೆಂಟ್ ಮಾಡಿ.